ರಾಜ್ಯ ಸರ್ಕಾರದಿಂದ ನಡೀತಾ ಇದೆಯಾ ಓಲೈಕೆ ರಾಜಕಾರಣ? ಹಿಜಾಬ್ ನಿಷೇಧ ವಾಪಸ್ ಬೆನ್ನಲ್ಲೇ ಮುಸ್ಲಿಮರ ಮೇಲಿನ ಕೇಸ್ ಹಿಂದಕ್ಕೆ. ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಸರ್ಕಾರದಿಂದ ಈಗ ಮುಸ್ಲಿಮರ ಓಲೈಕೆ ಶುರುವಾಗಿದೆ. ಬೈ ಎಲೆಕ್ಷನ್ ಟಿಕೆಟ್ ಸಿಗದ ಕಾರಣಕ್ಕಾಗಿ ಮುನಿಸಿಕೊಂಡಿದ್ರು ಮುಸ್ಲಿಮರು. ಕಾಂಗ್ರೆಸ್ ವಿರುದ್ಧ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮಾವೇಶ ನಡೆಸಿದ್ರು ಮುಸ್ಲಿಮರು. ಇದೀಗ ಮುಸ್ಲಿಮರ ಕೇಸುಗಳನ್ನು ವಾಪಸ್ ಪಡೆದು ಮನವೊಲಿಕೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸ್ಲಿಮರ ಬಹುಳ್ಯವಿರುವಂಥ ಕ್ಷೇತ್ರ. ಮುಸ್ಲಿಂ ಬಹುಳ್ಯವಿರುವಂಥ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ ಅಥವಾ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್. ಬದಲಾಗಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಜೋತು ಬಿತ್ತು. ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟ ಕಾರಣಕ್ಕಾಗಿ ಮುಸ್ಲಿಮರು ವೈರುಧ್ಯವನ್ನು ಎದುರಿಸಬೇಕಾಯಿತು ಅಥವಾ ಮುಸ್ಲಿಮರು ಸಿಡಿದೆದ್ರು ಕಾಂಗ್ರೆಸ್ ವಿರುದ್ಧ. ಸ್ವಾತಂತ್ರ್ಯ ನಂತರದಿಂದ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ಸನ್ನೇ ಬೆಂಬಲಿಸಿಕೊಂಡು ಬಂದಿರುವಂಥ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧವೇ ಸಿಡಿದು ನಿಲ್ಲುವಂಥ ಕಾಲ. ಈಗ ಕರ್ನಾಟಕದಲ್ಲಿ ಉದ್ಭವ ಆಗಿರುವ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಮುಸ್ಲಿಮರನ್ನು ಮತ್ತೆ ಜೊತೆಗೆ ಹೇಗಾದರೂ ಸೇರಿಸಿಕೊಂಡು ಹೋಗಬೇಕು. ಮುಸ್ಲಿಮರ ಪರವಾಗಿ ಕೆಲಸ ಮಾಡಬೇಕು. ಏನಿದೆ, ಲಾಡ್ಲೆ ಮಶಾಕ್ ದರ್ಗಾದ ಆ ಗಲಭೆ ಆಯ್ತಲ್ಲ, ಆ ಗಲಭೆಯಲ್ಲಿ ಪ್ರಕರಣಗಳನ್ನು ವಾಪಸ್ ಪಡೆದ್ರೆ ಅಲ್ಲಿಗೆ ಮುಸ್ಲಿಮರು ಖುಷಿಯಾಗಬಹುದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನೋವನ್ನು ಮರಿಬಹುದು. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಜೊತೆ ಮುಸ್ಲಿಮರ ಜೊತೆ ಇದೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಬಹುದು. ಹೀಗೆ ಅನೇಕ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಹೀಗೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ನೋವನ್ನು ಮರಿಲಿಕ್ಕೆ ಅಥವಾ ನೋವನ್ನು ಮರೆಸೋದಕ್ಕೆ ರಾಜ್ಯ ಸರ್ಕಾರ ಇಂಥದ್ದು ತೀರ್ಮಾನ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಕೇವಲ ಮುಸ್ಲಿಮರ ವಿರುದ್ಧದ ಪ್ರಕರಣಗಳು ಮಾತ್ರವಲ್ಲ, ಹೋರಾಟಗಾರರ ಪ್ರಕರಣಗಳನ್ನು ಕೂಡ ವಾಪಸ್ ಪಡೆದುಕೊಂಡಿದೆಯಲ್ಲ. ಈಗ BJP ಬಂದಾಗಲೂ ಕೂಡ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಹೋರಾಟವನ್ನು ಅಥವಾ ಅವರ ಮೇಲಿನ ಪ್ರಕರಣಗಳನ್ನು ಕೂಡ ವಾಪಸ್ ಪಡೆದುಕೊಳ್ಳುವಂಥ ಪ್ರಯತ್ನ ಆಗುತ್ತೆ. BJP ಬಂದಾಗ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಕೇಸ್ ವಾಪಸ್ ಅನ್ನೋದು ಮಾಮೂಲು. ಇಲ್ಲಿಯೂ ಕೂಡ ಹಾಗೆ ಆಗಿದೆ. ಅವರವರ ಕಾಲಕ್ಕೆ ಅವರವರ ಅನುಕೂಲಕ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಇದು ಅಷ್ಟೇ ಅಂತ. ಖಂಡಿತ ದಶರಥ್, ಯಾಕೆಂದ್ರೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತಾರೆ, ಅದು ಕಾಮನ್ನು. ಈಗ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಸುಮಾರು 52 ಪ್ರಕರಣಗಳನ್ನು ಈಗ ವಾಪಸ್ ಪಡ್ಕೊಳ್ಳಲಾಗಿದೆ. ಇದು ಈಗ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಿಂದೆ ಕೂಡ ಸಿದ್ದರಾಮಯ್ಯ ಅವರು PFI SDPI ಕೇಸ್ಗಳನ್ನು ವಾಪಸ್ ಪಡೆದುಕೊಂಡಂಥ ಸಂದರ್ಭದಲ್ಲೂ ಕೂಡ BJP ನಾಯಕರು ತೀವ್ರವಾಗಿ ಆಕ್ರೋಶವನ್ನು ಆ ಸಂದರ್ಭದಲ್ಲೂ ಕೂಡ ವ್ಯಕ್ತಪಡಿಸಿದ್ರು. ನಂತರ BJP ಸರ್ಕಾರ ಬಂದ ನಂತರ ಹಿಂದೂ ಸಂಘಟನೆಗಳ ಮೇಲೆ ಇದ್ದಂಥ ಹಿಂದೂ ಮುಖಂಡರುಗಳ ಮೇಲೆ ಇದ್ದಂತಹ ಕೇಸುಗಳನ್ನು ವಾಪಸ್ ಪಡ್ಕೊಂಡಿತ್ತು. ಆಗಲೂ ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದೀಗ ಮತ್ತೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆ, ಅಲ್ಪಸಂಖ್ಯಾತ ಸಮುದಾಯದ ಸಂಘಟನೆಗಳು ಮುಖಂಡರುಗಳ ಮೇಲೆ ಇರುವಂತಹ ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿರುವಂಥದ್ದು ಈಗ ಮತ್ತಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ, ಮುಸ್ಲಿಮರ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ, ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾಡಿದ್ದಾರೆ, BJP ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹರಿಪ್ರಸಾದ್ ಈಗಷ್ಟೇ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸರ್ಕಾರ ಮಾಡಿರುವಂತಹ ನಿರ್ಧಾರವನ್ನು ನಾನು ಒಪ್ತೇನೆ. ಈಗ ವಾಟಾಳ್ ನಾಗರಾಜ್ ಅವರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ. ವಾಟಾಳ್ ನಾಗರಾಜ್ ಯಾವ ಹೋರಾಟಗಳನ್ನು ಮಾಡ್ತಾರೆ? ರಾಜ್ಯದ ಹಿತಕ್ಕಾಗಿ ಅವರು ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಮೇಲೆ ಕೇಸ್ ಹಾಕುವಂಥದ್ದು ಬರೋದಿಲ್ಲ. ಆದರೆ BJP ಸರ್ಕಾರದಲ್ಲೂ ಕೂಡ ಕೇಸ್ ಹಾಕ್ತಾರೆ, ಬೇರೆ ಬೇರೆ ಸರ್ಕಾರಗಳು ಬಂದಾಗ ಕೂಡ ಕೇಸ್ ಹಾಕ್ತಾರೆ. ಅದು ಸರಿಯಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಮೇಲೆ ಇದ್ದಂತಹ ಕೇಸ್ಗಳನ್ನು, ಸಂಘಟನೆಗಳ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಸುಧಾರಣೆ ಕಂಡು ಬಂದ ನಂತರ ಕೋರ್ಟ್ನ ಮಾನದಂಡಗಳ ಮೂಲಕವೇ ಈಗ ಅವರ ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿದ್ರೆ ಇದರಲ್ಲಿ ಏನು ತಪ್ಪಿಲ್ಲ. ಮುತಾಲಿಕ್ ಅವರ ವಿರುದ್ಧವಾಗಿ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿಲ್ವಾ?
ಅವರ ವಿರುದ್ಧವಾಗಿ ಇದ್ದಂಥ ಕೇಸನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಗಿದೆ. ಯಾಕೆ ಇದರ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡ್ತಾ ಇಲ್ಲ ಅನ್ನುವಂತಹ ಪ್ರಸ್ತಾಪವನ್ನು ಈಗ ಹರಿಪ್ರಸಾದ್ ಅವರು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಉಪಚುನಾವಣಾ ಸಂದರ್ಭದಲ್ಲಿ ಎದ್ದಂತಹ ಅಲ್ಪಸಂಖ್ಯಾತ ಸಮುದಾಯದ ಗೊಂದಲಗಳೇನಿದೆ, ಈ ಗೊಂದಲಗಳ ನಂತರ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸಾಕಷ್ಟು ಅಸಮಾಧಾನಗಳು ಶುರುವಾಗಿದೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಶುರುವಾದಂತಹ ಗದ್ದಲ ಇವತ್ತು ಇಡೀ ರಾಜ್ಯವನ್ನು ವ್ಯಾಪಿಸಿಕೊಂಡಿದೆ. ಈಗ GBA ಚುನಾವಣೆಗಳು ಬರ್ತಾ ಇದೆ, ಹಾಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತ ಬ್ಯಾಂಕನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿ ಸಂಘಟನೆಗಳ ಮೇಲಿರುವಂಥ ಕೇಸನ್ನು ವಾಪಸ್ ಪಡ್ಕೊಂಡಿರೋದ್ರಿಂದ ಒಂದು ಕಡೆ ಆ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಪಸಂಖ್ಯಾತ ಸಮುದಾಯವನ್ನು ಮನ ಸೆಳೆಯೋದಕ್ಕೆ, ವಿಶ್ವಾಸವನ್ನು ಕುದುರಿಸೋದಕ್ಕೆ ಸರ್ಕಾರ ಮಾಡಿರಬಹುದು. ಆದರೆ ಯಾವುದೇ ಗಂಭೀರ ಪ್ರಕರಣಗಳನ್ನು ನಾವು ತೆಗೆದುಕೊಂಡಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಸರ್ಕಾರದ ನಾಯಕರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಗಂಭೀರ ಪ್ರಕರಣಗಳನ್ನು ಯಾವ ಸರ್ಕಾರಗಳು ಬಂದರೂ ಕೂಡ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಯಾವುದೇ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ಕೋರ್ಟ್ನ ಮಾರ್ಗಸೂಚಿಗಳಿರುತ್ತೆ. ಆ ಮಾರ್ಗಸೂಚಿಗಳ ಅನ್ವಯವೇ ವಾಪಸ್ ತೆಗೆದುಕೊಳ್ಬೇಕಾಗತ್ತೆ. ಸುಮ್ಮನೆ ಏಕಾಏಕಿ ನಾವು ಆ ಕೇಸನ್ನು ವಾಪಸ್ ಪಡ್ಕೊಳ್ತೀವಿ, ಈ ಕೇಸ್ ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಬರೋದಿಲ್ಲ. ಅದರ ಗಂಭೀರತೆ ಮತ್ತು ಎಲ್ಲವನ್ನೂ ಕೂಡ ನೋಡಿ ಕೋರ್ಟು ಈ ಕೇಸನ್ನು ವಾಪಸ್ ಪಡೆದುಕೊಳ್ಬಹುದು ಅನ್ನುವಂಥ ಸಲಹೆಯನ್ನು ಕೊಟ್ಟ ನಂತರವೇ ಅದನ್ನು ವಾಪಸ್ ಪಡ್ಕೊಳ್ಳಾಗತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಪ್ರಮಾದ ಆಗಿಲ್ಲ ಅಂತೇಳಿ ಸರ್ಕಾರ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದರ ವಿರುದ್ಧವಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.